ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಿಸ್ಟರ್ ಉದ್ಬೂರು. ಶಿವನ ಶಕ್ತಿಯ ಪೀಠಗಳು. ಮಹಾದೇವನ ಶಕ್ತಿಯೇ ಪಾರ್ವತಿ. ಈಕೆಯ ಪೀಠಗಳನ್ನೇ ಶಿವನ ಶಕ್ತಿಯ ಪೀಠಗಳೆಂದು ಕರೆಯಲಾಗುತ್ತದೆ. ಮಹಾಶಕ್ತಿ ಪೀಠಗಳ ಪೈಕಿ ಮೈಸೂರು ಚಾಮುಂಡೇಶ್ವರಿ ಶಕ್ತಿ ಪೀಠವು 4ನೆಯ ಪೀಠವಾಗಿದೆ. ವೀಕ್ಷಕರೇ, ಈಗಾಗಲೇ ಕಪಿಲಾ ನದಿಯ ಯಾತ್ರೆಯಲ್ಲಿ ಬಹಳಷ್ಟು ಶಿವನ ದೇವಾಲಯಗಳ ಬಗ್ಗೆ, ಶಿವನ ಕುರಿತು ಕಪಿಲಾ ನದಿಗಿರುವ ಸಂಬಂಧದ ಬಗ್ಗೆ ನೋಡಿದ್ದು, ಇನ್ನು ಮುಂದೆ ಪ್ರಸಾರವಾಗುವಂತಹ ಈ ಶಿವನ ಶಕ್ತಿಯ ಪೀಠಗಳ ಸರಣಿಯಲ್ಲಿ ಶಕ್ತಿ ಪೀಠಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವ ಪ್ರತಿಯೊಂದು ಗ್ರಾಮಗಳಲ್ಲೂ ನೆಲೆಸಿರುವ ಗ್ರಾಮ ದೇವತೆಯ ರೂಪದಲ್ಲಿರುವ ಶಕ್ತಿ ಪೀಠಗಳ ದರ್ಶನವನ್ನು ಈ ನಮ್ಮ ಸರಣಿಯಲ್ಲಿ ಮುಂದೆ ಪ್ರಸಾರವಾಗುವಂತಹ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮಹಾಬಲೇಶ್ವರ ಬೆಟ್ಟ. ಮೈಸೂರು ಚಾಮುಂಡಿ ಬೆಟ್ಟದ ಮೇಲಿರುವ ಮಹಾಬಲೇಶ್ವರ ದೇವಾಲಯವು ಅತ್ಯಂತ ಹಳೆಯ ಮತ್ತು ಐತಿಹಾಸಿಕ ಶಿವನ ದೇವಾಲಯಗಳಲ್ಲಿ ಒಂದು. ಇದು ಚಾಮುಂಡೇಶ್ವರಿ ದೇವಾಲಯದ ಹಿಂದಿನ ಭಾಗದಲ್ಲಿದ್ದು ಮೈಸೂರು ನಗರಕ್ಕೆ ಧಾರ್ಮಿಕ ಸಾಂಸ್ಕೃತಿಕವಾಗಿ ಮಹತ್ವ ಹೊಂದಿದೆ. ಮಹಾಬಲೇಶ್ವರ ದೇವಾಲಯವನ್ನು ಗಂಗರು 8-9ನೇ ಶತಮಾನದ ಕಾಲದಲ್ಲಿಯೇ ನಿರ್ಮಿಸಲಾಗಿದೆ ಎಂದು ಪುರಾವೆಗಳು ಸೂಚಿಸುತ್ತವೆ. ನಂತರ ಚಾಲುಕ್ಯರು, ಹೊಯ್ಸಳರು ಮತ್ತು ಒಡೆಯರ್ ಈ ದೇವಾಲಯಕ್ಕೆ ವಿಸ್ತರಣೆ ಹಾಗೂ ನವೀಕರಣವನ್ನು ಮಾಡಿದ್ದಾರೆ. ಇನ್ನು ವಾಸ್ತುಶಿಲ್ಪ. ಗರ್ಭಗುಡಿ ಸುಖನಾಸಿ ಮತ್ತು ಮುಖಮಂಟಪ ಹೊಂದಿರುವ ಪರಂಪರೆಯ ದ್ರಾವಿಡ ಶೈಲಿ. ಹೊರಭಾಗದಲ್ಲಿ ಗಂಗ ಹೊಯ್ಸಳರ ಕಾಲದ ಶಿಲಾಶಾಸನಗಳು ಮತ್ತು ಶಿಲ್ಪಗಳಿವೆ. ದೇವಾಲಯದ ಒಳಗೆ ಗೋಮಂಟಪ, ಹಳೆಯ ಮುಖವಿರುವ ವಿಶಾಲ ಮಂಟಪ ಪ್ರವಾಸಿಗರ ಗಮನ ಸೆಳೆಯುತ್ತದೆ. ಶಾಸನಗಳ ಮಹತ್ವ. ಮಹಾಬಲೇಶ್ವರ ದೇವಾಲಯದಲ್ಲಿ ಕಂಡುಬರುವ ಶಾಸನಗಳು ದೇವಾಲಯಕ್ಕೆ ಹೊಯ್ಸಳರ ಅನುದಾನ, ಗಂಗರ ಕಾಲದ ಭೂದಾನ, ಜೈನ ಹಿಂದೂ ಸಂಸ್ಕೃತಿಗಳ ಸಂವಹನ, ಮೈಸೂರು ಒಡೆಯರ್ ಕಾಲದ ದೇಣಿಗೆಗಳು ಇವುಗಳು ಚಾಮುಂಡಿ ಬೆಟ್ಟದ ಪ್ರಾಚೀನ ಧಾರ್ಮಿಕ ಚಟುವಟಿಕೆಗಳನ್ನು ತಿಳಿಸುತ್ತವೆ. ಮಹಾನಂದಿ. ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಂತಹ ಏಕಶಿಲಾ ನಂದಿ ವಿಗ್ರಹ 17ನೇ ಶತಮಾನದಲ್ಲಿ ಒಡೆಯರ್ ರಾಜರು ನಿರ್ಮಿಸಿದರು. ಸುಮಾರು 15 ಅಡಿ ಎತ್ತರ ಮತ್ತು 25 ಅಡಿ ಉದ್ದದಷ್ಟು ಕಾಣಿಸಿಕೊಳ್ಳುವ ಮಹಾನಂದಿ ವಿಗ್ರಹವು ಚಾಮುಂಡೇಶ್ವರಿ ದೇವಾಲಯಕ್ಕೆ ಹೋಗುವ ಮಧ್ಯಭಾಗದಲ್ಲಿ ಕಾಣಸಿಗುತ್ತದೆ. ಶಿವನ ವಾಹನವಾದ ನಂದಿಗೆ ಭಕ್ತರು ಇಲ್ಲಿ ಪೂಜೆ, ಅಭಿಷೇಕದಂತಹ ಕಾರ್ಯಕ್ರಮಗಳನ್ನು ದಿನನಿತ್ಯ ನಡೆಸುತ್ತಾರೆ. ನಂದಿ ವಿಗ್ರಹದ ಹಿಂಭಾಗದಲ್ಲಿ ಗುಹೆ ಶಿವ ದೇವಾಲಯವನ್ನು ಕೂಡ ಕಾಣಬಹುದಾಗಿದೆ. ಹಿಂದೆ ಸನ್ಯಾಸಿಗಳು, ಸಾಧುಗಳು ಶಿವನ ಆರಾಧನೆಗಾಗಿ ಈ ಗುಹೆಯಲ್ಲಿ ಶಿವಲಿಂಗವನ್ನು ಇಟ್ಟು ಪೂಜಿಸುತ್ತಿದ್ದು, ಇಂದಿಗೂ ಅದೇ ರೀತಿ ಕೆಲವು ಸನ್ಯಾಸಿಗಳು ಈ ದೇವಾಲಯದಲ್ಲಿ ಶಿವನ ಪೂಜೆಯನ್ನು ಮಾಡುತ್ತಿದ್ದಾರೆ. ನಂಜುಂಡಸ್ವಾಮಿ ಹಾಗೂ ಜಮುನಗಿರಿ ಮತ್ತು ಹೇಮಂತ್ ಈ ರೀತಿಯ ಸನ್ಯಾಸಿಗಳು ಶಿವನ ಆರಾಧನೆ ಮಾಡುತ್ತಾ ಇದೇ ದೇಗುಲದಲ್ಲಿ ತಮ್ಮ ಜೀವನವನ್ನು ಕಳೆಯುತ್ತಿದ್ದಾರೆ. ಇನ್ನು ದೇವಿ ದೇವಾಲಯ. ದೇವಾಲಯವು ಸುಮಾರು 1200 ವರ್ಷ ಪ್ರಾಚೀನ ಎಂದು ಶಾಸನ ಪುರಾಣಗಳು ತಿಳಿಸುತ್ತವೆ. ಆರಂಭದಲ್ಲಿ ಸಣ್ಣ ಗುಡಿಯಾಗಿ ಪ್ರಾರಂಭವಾಗಿ ನಂತರ ರಾಜವಂಶಗಳ ಅನುಗ್ರಹದಿಂದ ವಿಸ್ತಾರಗೊಂಡಿದೆ. ಶ್ರೀ ಚಾಮುಂಡೇಶ್ವರಿ ದೇವಿಯ ಹಿನ್ನೆಲೆ ಹಾಗೂ ಸ್ಥಳ ಪುರಾಣದ ಬಗ್ಗೆ ನೋಡುವುದಾದರೆ, ಪುರಾಣಗಳ ಪ್ರಕಾರ ಸತೀದೇವಿಯು ಮಹಾದೇವನ ವಿವಾಹದ ಬಳಿಕ ತನ್ನ ತಂದೆ ನಡೆಸುತ್ತಿದ್ದ ಮಹಾಯಜ್ಞಕ್ಕೆ ಆಹ್ವಾನವಿಲ್ಲದಿದ್ದರೂ ಆಗಮಿಸುತ್ತಾರೆ. ಯಜ್ಞದಲ್ಲಿ ತನ್ನ ಪತಿಗೆ ಅವಮಾನವಾದ ಕಾರಣ ಯಜ್ಞದಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಲು ಸತೀದೇವಿಯು ಮುಂದಾಗುತ್ತಾಳೆ. ಅಗ್ನಿದೇವನು ಈ ಕಾರ್ಯದಲ್ಲಿ ವಿಫಲವಾದ ಕಾರಣ ಸತೀದೇವಿಯು ತನ್ನ ಯೋಗ ಶಕ್ತಿಯಿಂದ ದೇಹತ್ಯಾಗ ಮಾಡುತ್ತಾಳೆ. ಈ ಒಂದು ವಿಷಯವನ್ನು ಅರಿತ ಮಹಾದೇವನು ದಕ್ಷನ ಯಜ್ಞವನ್ನು ನಾಶಗೊಳಿಸಿ ಸತೀದೇವಿಯ ಮೃತದೇಹವನ್ನು ಹೊತ್ತು ಬ್ರಹ್ಮಾಂಡದ ತುಂಬೆಲ್ಲ ಸಂಚರಿಸುತ್ತಾರೆ. ಮಹಾವಿಷ್ಣು ಲೋಕ ಕಲ್ಯಾಣದ ಹಿತಕ್ಕಾಗಿ ಸತೀದೇವಿಯ ಮೃತದೇಹವನ್ನು ತನ್ನ ಸುದರ್ಶನ ಚಕ್ರದಿಂದ ತುಂಡರಿಸುತ್ತಾರೆ. ಸುದರ್ಶನ ಚಕ್ರದಿಂದ ತುಂಡರಿಸಿದ ದೇಹದ ಭಾಗಗಳಲ್ಲಿ
ಕೇಶರಾಶಿಯು ಈ ಒಂದು ಪರ್ವತಕ್ಕೆ ಬಿದ್ದ ಕಾರಣ ಮುಂದೆ ಇದೊಂದು ಶಕ್ತಿಪೀಠವಾಗಿ ಮಾರ್ಪಡುತ್ತದೆ. ಮುಂದೆ ಮಾರ್ಕಂಡೇಯ ಋಷಿಗಳು ಆಗಮಿಸಿ ಶಿಲಾರೂಪದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಿ ಆರಾಧಿಸುತ್ತಾರೆ. ಇನ್ನು ಚಾಮುಂಡೇಶ್ವರಿ ದೇವಿಯ ಅವತಾರ ಸ್ವರೂಪದ ಬಗ್ಗೆ ನೋಡುವುದಾದರೆ, ಸತೀದೇವಿಯ ದೇಹತ್ಯಾಗದ ಬಳಿಕ ಪಾರ್ವತಿ ರೂಪದಲ್ಲಿ ಮರುಜನ್ಮ ಪಡೆದ ಸತೀದೇವಿಯು ಅಸುರರ ಉಪಟಳದಿಂದ ದೇವತೆಗಳನ್ನು ರಕ್ಷಿಸುವ ಸಲುವಾಗಿ ಉಗ್ರ ರೂಪವನ್ನು ತಾಳುತ್ತಾರೆ. ಈ ಉಗ್ರ ರೂಪದಲ್ಲಿ ಅಸುರರಾದ ಚಂಡಮುಂಡರನ್ನು ದೇವಿಯು ಅತಿ ರುದ್ರ ರೂಪದಲ್ಲಿ ರಾಕ್ಷಸರ ರುಂಡುಗಳನ್ನು ಚೆಂಡಾಡಿದ ಕಾರಣ ಅಸುರರ ಹೆಸರಿನಿಂದ ದೇವಿಯನ್ನು ಚಂಡಿ ಚಾಮುಂಡಿ ಎಂದು ಕರೆಯಲಾಯಿತು. ಇದು ಪಾರ್ವತಿ ದೇವಿಯು ಚಾಮುಂಡಿ ಅವತಾರ ಪಡೆಯಲು ಕಾರಣವಾಗುತ್ತದೆ. ಈ ಒಂದು ಕಾರಣದಿಂದ ದೇವಿಯ ಈ ಸ್ವರೂಪವನ್ನು ಚಂಡಿ ಚಾಮುಂಡಿ ಎಂದು ಕರೆಯಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಕಾಣಿಸಿಕೊಳ್ಳುವ ಮಹಿಷಾಸುರನನ್ನು ಕೂಡ ಇದೇ ದುರ್ಗಾದೇವಿಯೇ ಸಂಹರಿಸುತ್ತಾಳೆ. ಸಿಂಹವಾಹಿನಿಯಾಗಿ ಕಾತ್ಯಾಯಿನಿ ಸ್ವರೂಪದಲ್ಲಿ ಮಹಿಷಾಸುರನನ್ನು ಸಂಹರಿಸಿದ ಚಾಮುಂಡೇಶ್ವರಿ ದೇವಿಯು ಇದೇ ಕ್ಷೇತ್ರದಲ್ಲಿ ನೆಲೆ ನಿಲ್ಲುತ್ತಾಳೆ. ಈಗಾಗಲೇ ದೇವಿಯ ಅಂಶದ ರೀತಿ ಈ ಒಂದು ಸ್ಥಳದಲ್ಲಿ ನೆಲೆ ನಿಂತಿದ್ದ ದೇವಿಯು ಚಾಮುಂಡೇಶ್ವರಿ ನಾಮಾಂಕಿತದಿಂದ ಮುಂದೆ ಪೂಜಿಸಲ್ಪಡುತ್ತಾಳೆ.